ಬೆಂಗಳೂರು ಹತ್ರ ಇರೋ ಈ ಹಳೆ ಬ್ರಿಡ್ಜ್ ರಾತ್ರಿ 2 ಗಂಟೆ ಮೇಲೆ ಯಾರೂ ಓಡಾಡಲ್ಲ. ಯಾಕಂದ್ರೆ ಅಲ್ಲಿ ಹೋಗಿರೋರು ಎಲ್ಲ ಸಲ ಸೇಫ್ ಆಗಿ ತಿರುಗಿ ಬಂದಿಲ್ಲ. ಅಫಿಷಿಯಲ್ ರಿಪೋರ್ಟ್ಸ್ ಹೇಳೋದು ಸೂಸೈಡ್ ಅಂತ, ಆದರೆ ಇಲ್ಲಿರೋ ಲೋಕಲ್ಸ್ ಹೇಳೋದು ಬೇರೆ. CCTV ಫುಟೇಜಲ್ಲಿ ಕೆಲವರು ಜಂಪ್ ಮಾಡೋಕ್ಕಿಂತ ಮುಂಚೆ ಯಾರ ಜೊತೆನೋ ಮಾತಾಡೋ ಥರ ಕಾಣಿಸ್ತಾರೆ, ಆದರೆ ಅಲ್ಲಿ ಯಾರೂ ಇರಲ್ಲ. ಯಾರು ಕಣ್ಣಿಗೆ ಕಾಣಿಸಲ್ಲ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಅವರು ಜಂಪ್ ಮಾಡಿಬಿಡ್ತಾರೆ. ಆದರೆ ಕ್ವಶನ್ ಇರೋದು ಒಂದೇ, ಅವರೇ ಜಂಪ್ ಮಾಡಿದ್ರ ಅಥವಾ ಏನಾದರೂ ಮಾಡಿಸಿದ್ದ ಅಂತ. ಲಾಸ್ಟ್ 10 ವರ್ಷದಲ್ಲಿ ಈ ಬ್ರಿಡ್ಜು ಏನಿದೆ ಸೂಸೈಡ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಜನರು. ಎಲ್ಲ ವಿಕ್ಟಮ್ಸ್ ಕೂಡ ಯಾವಾಗ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ, ಯಾವುದೇ ಪ್ರಾಬ್ಲಮ್ಸ್ ಇರಲಿಲ್ಲ. ಎಲ್ಲರೂ ಹ್ಯಾಪಿ ಆಗಿದ್ರು, ತುಂಬ ಚೆನ್ನಾಗಿರೋ ಜೀವನ ನಡೆಸ್ತಾಯಿದ್ರು. ಅವ್ರ ಫ್ಯಾಮಿಲಿ ಕೇಳಿದಾಗೂ ಹೇಳಿದೆಲ್ಲ ಅದೇ, ಯಾರಿಗೂ ಏನೂ ತೊಂದರೆ ಇರಲಿಲ್ಲ, ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ಅಂತ. ಆ್ಯಂಡ್ ಪೊಲೀಸ್ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಯಿತು, ಯಾವುದೂ ಏನೂ ಕ್ಲೂಸ್ ಸಿಕ್ಕಿಲ್ಲ. ಸೂಸೈಡ್ ಅಂತಲೇ ಕ್ಲೋಸ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಕೇಸಸ್ ಕೂಡ. ಆದರೆ ಎಲ್ಲ ಕೇಸಸ್ಸಲ್ಲೂ ಒಂದು ಪ್ಯಾಟರ್ನ್ ಇತ್ತು, ಎಲ್ಲ ಡೆತ್ಸು ಆಗಿರೋದು ಈ 2 ಗಂಟೆಯಿಂದ 3 ಗಂಟೆ ಅಲ್ಲೇ. ಆ್ಯಂಡ್ CCTVಯಲ್ಲಿ ಯಾವಾಗ ಈ ಡೆತ್ಸ್ ಎಲ್ಲ ಸ್ಟಾರ್ಟ್ ಆಯಿತು, ಅಲ್ಲಿ CCTV ಬೇರೆ ಹಾಕಿದ್ರು. ಅವಾಗ ಅವ್ರು ನೋಡಿದ್ದೇನೆಂದರೆ, ಕಾರ್ ಯಾವಾಗ ಸಡನ್ನಾಗಿ ಫಾಸ್ಟಾಗಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಇದೇ ಸ್ಪಾಟಲ್ಲಿ ಫುಲ್ ಸಡನ್ ಬ್ರೇಕ್ ಹೆಂಗಿರುತ್ತೆ ಅಂದರೆ, ಯಾರೋ ಮುಂದೆಗಡೆ ನಿಂತಿರೋದಕ್ಕೆ ಬ್ರೇಕ್ ಹಾಕಿರೋ ಥರ ಇರುತ್ತೆ. ಬ್ರೇಕ್ ಹಾಕ್ಬಿಟ್ಟು ಆಚೆ ಇಳಿದ್ಬಿಟ್ಟು ಯಾರ ಜೊತೆನೋ ಮಾತಾಡೋ ಥರ ಕಾಣಿಸ್ತಾರೆ. ಮಾತಾಡಿ ಆಮೇಲೆ ಹಂಗೆ ಕಾರ್ನರ್ ಅಲ್ಲಿ ಹೋಗಿ ಬ್ರಿಡ್ಜಿಂದ ಹಂಗೆ ಎಗರ್ಬಿಡ್ತಾರೆ. ಆ್ಯಂಡ್ ಯಾವಾಗ ಆಗುತ್ತೋ ಪೊಲೀಸ್ ಅವ್ರು ಬರ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ, CCTV ನೋಡ್ತಾರೆ, ರೋಡ್ ಕ್ಲಿಯರ್ ಇರುತ್ತೆ, ಯಾರೂ ಇರಲ್ಲ. ಆ್ಯಂಡ್ ಇನ್ನೊಂದೇನು ಸ್ಟ್ರೇಂಜ್ ಅಂದರೆ, ಅವ್ರು ಯಾವಾಗ ಮಾತಾಡೋದು ನಿಲ್ಲಿಸ್ಬಿಟ್ಟು ಹಂಗೆ ಬ್ರಿಡ್ಜ್ ಕಾರ್ನರ್ಗೆ ಹೋಗ್ತಾರೋ, ಯಾರನ್ನೋ ಫಾಲೋ ಮಾಡೋ ಥರ ಇರುತ್ತೆ. ಅವ್ರ ಪಾಡಿಗೆ ಅವರೇ ನಡ್ಕೊಂಡೋಗಿ ಅವ್ರ ಪಾಡಿಗೆ ಹಂಗೆ ಎಗರ್ತಾರೆ. ಕೆಲವು ಕೇಸಸ್ಸಲ್ಲಿ ಫೋನ್ ಕಾಲ್ ರೆಕಾರ್ಡ್ಸ್ ಕೂಡ ಚೆಕ್ ಮಾಡ್ತಾರೆ, ಯಾವುದೇ ಲಾಸ್ಟ್ ಕಾಲ್ ಇಲ್ಲ, ಲಾಸ್ಟ್ ಮೆಸೇಜ್ ಇಲ್ಲ, ಸೂಸೈಡ್ ನೋಟ್ಸ್ ಇಲ್ಲ. ಸೊ ಇದೆಲ್ಲ ತುಂಬ ಸ್ಟ್ರೇಂಜ್ ಅನಿಸುತ್ತೆ ಪೊಲೀಸ್ ಅವ್ರಿಗೆ. ಆದರೆ ಒಂದು ವಾಯ್ಸ್ ನೋಟ್ ಇತ್ತು. ಆ ವಾಯ್ಸ್ ನೋಟ್ ಚೆಕ್ ಮಾಡಿದಾಗ ಈ ಸ್ಟ್ಯಾಟಿಕ್ ಸೌಂಡ್ ಇರುತ್ತಲ್ಲ, ಈ ಸ್ಟ್ಯಾಟಿಕ್ ಸೌಂಡಲ್ಲಿ ಒಂದೇ ಒಂದು ವರ್ಡ್ ಒಂದು ಫೀಮೇಲ್ ವಾಯ್ಸಲ್ಲಿ ಬರುತ್ತೆ, ಬಾರೋ ಅಂತ. ಎಲ್ಲ ಕೇಸಸ್ಸಲ್ಲೂ ಏನೂ ಎವಿಡೆನ್ಸ್ ಇಲ್ಲ ಅಂಟಿಲ್ ಒನ್ ಇನ್ಸಿಡೆಂಟ್. 2023 ಒಬ್ಬ ಡ್ರೈವರ್ ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡಿದ್ರು. ಸೊ ಇವಾಗಿನ ಕಾಲದಲ್ಲಿ ಡ್ಯಾಶ್ ಕ್ಯಾಮ್ ತುಂಬ ಅವಶ್ಯಕತೆ ಅಂದ್ಬಿಟ್ಟು ಅವನು ಹಂಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದ. ಅವನ ಹೆಸರು ರೋಹಿತ್ ಅಂತ ಅಂದ್ಕೊಳ್ಳೋಣ. ಸೊ ಒಂದು ದಿವಸ ಅವನು ಎಲ್ಲೋ ಹೋಗ್ಬೇಕಾದ್ರೆ ಈ ಬ್ರಿಡ್ಜ್ ಇರೋ ರೋಡ್ನ ನೈಟ್ 2 ಗಂಟೆಲಿ ತೊಗೊತಾನೆ. ಟೈಮ್ 2 ಗಂಟೆ ಆಗಿದೆ. ರೋಹಿತ್ ಲೇಟ್ ನೈಟ್ ಆ ರೋಡಲ್ಲಿ ಡ್ರೈವ್ ಮಾಡ್ತಿದ್ದಾನೆ ಒಬ್ಬನೇ. ಸಡನ್ನಾಗಿ ಅಲ್ಲಿ ಫಾಗ್ ಸ್ಟಾರ್ಟ್ ಆಗಿ ರೋಡು ಸರಿಯಾಗಿ ಕಾಣಿಸೋದು ಕಮ್ಮಿ ಆಯಿತು. ಮತ್ತು ರೇಡಿಯೋ ಎಲ್ಲ ಸಡನ್ನಾಗಿ, ಇವಾಗ ಹೆಂಗೆ ನೀವು ಘಾಟ್ ಸೆಕ್ಷನ್ಗೆ ಹೋದಾಗ ಸಿಗ್ನಲ್ ಕಟ್ ಆಗುತ್ತಲ್ವ, ಅದೇ ಥರ ಕಟ್ ಆಗುತ್ತೆ ರೇಡಿಯೋ ಸಿಗ್ನಲ್ ಕೂಡ ಎಲ್ಲ. ಆ್ಯಂಡ್ ಇವಾಗಿರೋದು ಡ್ಯಾಶ್ ಕ್ಯಾಮ್ ರೆಕಾರ್ಡಿಂಗ್ಸ್. ಸಡನ್ನಾಗಿ ರೋಹಿತ್ ಬೇಕಾಗ್ತದೆ, ಕ್ಯಾಮ್ರಾ ಮುಂದೆ ಅವ್ನು ಹಂಗೆ ನಡ್ಕೊಂಡು ಹೋಗ್ತಾನೆ ಕಾರ್ ಇಳಿದ್ಬಿಟ್ಟು. ಫಾಗಿಂದ ಅಲ್ಲಿ ಫುಲ್ಲು ಮಂಜಿರುತ್ತೆ, ಮಂಜಲ್ಲಿ ಯಾರೋ ನಡ್ಕೊಂಬರೋ ಥರ ಕಾಣಿಸುತ್ತೆ. ಅದೇ ಸೇಮ್ ಒಂದು ಹುಡುಗಿ ಡ್ಯಾಶ್ ಕ್ಯಾಮಲ್ಲಿ ಮಾತ್ರ ಇದು ಕಾಣಿಸ್ತಾರೆ. ಒಂದು ಹುಡುಗಿ ಹಂಗೆ ನಡ್ಕೊಂಬರ್ತಾಳೆ, ಸೇಮ್ ವೈಟ್ ಡ್ರೆಸ್, ಬ್ರಿಡ್ಜ್ ಮಧ್ಯ ನಿಂತಿರ್ತಾಳೆ. ಆ್ಯಂಡ್ ಯಾವಾಗ ಫಾಗೆಲ್ಲ ಕ್ಲಿಯರ್ ಆದಾಗ ಅವಳು ಪಾಡಾಗಿ ನಿಂತಿರ್ತಾಳೆ, ಯಾವುದೇ ರಿಯಾಕ್ಷನ್ ಇರಲ್ಲ, ಏನಿಲ್ಲ, ಫುಲ್ ಸ್ಟಿಲ್ಲಾಗಿ ನಿಂತಿರ್ತಾಳೆ. ಫೇಸ್ ಕವರ್ ಆಗಿರುತ್ತೆ ಕೂದಲಲ್ಲಿ. ಆ್ಯಂಡ್ ಅವಾಗ ಸ್ವಲ್ಪ ಡ್ಯಾಶ್ ಕ್ಯಾಮ್ ಗ್ಲಿಚ್ ಆಗುತ್ತೆ. ರೋಹಿತ್ ವಾಯ್ಸ್ ಕೂಡ ರೆಕಾರ್ಡ್ ಆಗಿರುತ್ತೆ, ಎಲ್ಲೋ ಯಾರು ನೀವು ಅಂತ. ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋಲ್ಲ. ಆದರೆ ಸ್ವಲ್ಪ ಈ ಆಡಿಯೋ ಡಿಸ್ಟಾರ್ಟ್ ಆಗುತ್ತೆ, ಅವಳು ಮಾತಾಡೋದು ನಮಗೆ ಕೇಳಿಸಲ್ಲ, ಆದರೆ ಏನೋ ಹೇಳ್ತಿರ್ತಾಳೆ ಅವಳು. ಸಡನ್ನಾಗಿ ಆ ಹುಡುಗಿ ಮಾಯ ಆಗ್ತಾಳೆ. ರೋಹಿತ್ಗೆ ಫುಲ್ ಗಾಬರಿ ಆಗ್ಬಿಡುತ್ತೆ. ಅವ್ನಿಗೆ ಏನಾಯಿತು ಅಂತಲೇ ಅವ್ನು ಒಂದು ಸೆಕೆಂಡ್ ಗೊತ್ತಾಗಲ್ಲ. ಅವ್ನ ಬ್ರೀತಿಂಗ್ ಎಲ್ಲ ಚೇಂಜ್ ಆಗುತ್ತೆ. ಸಡನ್ನಾಗಿ ಒಂದು ವಾಯ್ಸ್, ಬಾರೋ ಅಂತ, ಯಾರೋ ಕರೀತಾ ಇರೋ ಥರ ವಾಯ್ಸ್. ಅದಕ್ಕೆ ರೋಹಿತ್ ರಿಯಾಕ್ಟ್ ಮಾಡ್ತಾನೆ, ಯಾರು ಅಂತ ಕೇಳ್ತಾನೆ. ಕೇಳ್ಬಿಟ್ಟು ರೋಹಿತ್ ಏನು ಮಾಡ್ತಾನೆ ತಪ್ಪು, ಕಾರಿಂದ ಇಳಿದ್ಬಿಟ್ಟು ತಿರ್ಗಾ ಹೋಗ್ತಾನೆ. ಡ್ಯಾಶ್ ಕ್ಯಾಮ್ ಗ್ಲಿಚ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದೆ ಕಾರ್ ಮುಂದೆ ಹಿಂಗೆ ತಿರ್ಗಾ ನಡ್ಕೊಂಡೋಗಿ ಹಿಂಗೆ ನಿಂತ್ಕೊಂಡಾಗ ಸ್ವಲ್ಪ ತಂಗೆ ಯಾರ ಜೊತೆನೂ ಮಾತಾಡೋ ಥರ ಕಾಣಿಸ್ತಾನೆ. ಅದೇ ಸೇಮ್ ಬ್ರಿಡ್ಜ್ ಎಡ್ಜ್ವರೆಗೂ ಹಿಂಗೆ ನಡ್ಕೊಂಡು ಹೋಗ್ತಾನೆ.
ಆ್ಯಂಡ್ ನೆಕ್ಸ್ಟ್ ಡೇ ರೋಹಿತ್ ಸತ್ತೋಗಿದ್ದ. CCTV ಫುಟೇಜಲ್ಲಿ ಏನು ಪೊಲೀಸರು ಗೊತ್ತಾಗಿಲ್ಲ. ಯಾವಾಗ ಅವ್ನ ಕಾರಲ್ಲಿರೋ ಡ್ಯಾಶ್ ಕ್ಯಾಮ್ ನೋಡಿದ್ರಲ್ವಾ, ಆವಾಗ ರೋಹಿತ್ ಕ್ಲಿಯರ್ ಆಗಿ ಕಾಣಿಸ್ತಾನೆ. ಯಾರೋ ಬಂದರು ಕ್ಯಾಮ್ರಲ್ಲಿ ಅಂತ, ಯಾವುದೋ ಹುಡುಗಿ ಕ್ಯಾಮ್ರಲ್ಲಿ ಕಾಣಿಸ್ಕೊಂಡಿದ್ದು ಪೊಲೀಸವ್ರು ನೋಡ್ತಾರೆ. ಆ್ಯಂಡ್ ಪೊಲೀಸವ್ರಿಗೆ ಡೌಟ್ ಬಂದಾಗ ಅವ್ರು ತಿರ್ಗಾ ಅಲ್ಲಿ ಆಗಿರೋ ಎಲ್ಲ ಇನ್ಸಿಡೆಂಟ್ಸ್ ಚೆಕ್ ಮಾಡ್ತಾರೆ. 10 ವರ್ಷ ಹಿಂದೆ ಏನೇನೆಲ್ಲ ಆಗಿತ್ತು ಎಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ಫಸ್ಟು ಡೆತ್ ಆಗಿದ್ದಿದ್ದೇ ಒಂದು ಹುಡುಗಿ ಇದು. ಅದೇ ಬ್ರಿಡ್ಜ್ ಮೇಲೆ ಅದೇ ವೈಟ್ ಡ್ರೆಸ್. ಕೇಸ್ ಕ್ಲೋಸ್ ಮಾಡಿದರು ಇವರು ಸೂಸೈಡ್ ಅಂತ. ಆದರೆ ಅವಳು ಅಲ್ಲಿಂದ ಹೋಗಿರಲಿಲ್ಲ. ಅವಳು ಅಲ್ಲೇ ವೆಯ್ಟ್ ಮಾಡ್ತಿದ್ದಾಳೆ ಆನ್ಸರ್ಸ್ಗೋಸ್ಕರ. ಎವ್ರಿ ಇಯರ್ ಸೇಮ್ ಟೈಮ್ ಸೇಮ್ ಪ್ಲೇಸ್. ಅವಳು ಒಬ್ಬನ್ನ ಕರೆಯುತ್ತಾಳೆ, ನೆಕ್ಸ್ಟ್ ವಿಕ್ಟಮ್, ಸೇಮ್ ರುಟೀನ್.